ನೂರಾರು ವರ್ಷಗಳ ಹಿಂದೆ ಇದೇ ದೇವಾಲಯದ ಪಕ್ಕದಲ್ಲಿ ಒಬ್ಬಳು ಹೆಣ್ಣು ಮಗಳು ಇದ್ಲಂತೆ. ಆಕೆಗೆ ಅತ್ತೆ ಸಾಕಷ್ಟು ಕಷ್ಟಗಳನ್ನ ನೀಡ್ತಾ ಇದ್ಲಂತೆ. ದೇವಸ್ಥಾನಕ್ಕೆ ಬಂದು ದೇವಿಯ ಬಳಿ ತನ್ನ ಕಷ್ಟವನ್ನ ಹೇಳ್ಕೊಳ್ತಾ ಆಕೆಯನ್ನೇ ಧ್ಯಾನಿಸುತ್ತಾ ಕುಳಿತು ಬಿಡ್ತಿದ್ಲಂತೆ. ಅದೊಂದು ದಿನ ಬಹಳ ಹೊತ್ತಾದ್ರೂ ದೇವಿಯನ್ನ ಧ್ಯಾನಿಸುತ್ತಾ ಆಕೆ ಕುಳಿತು ಬಿಟ್ಟಿದ್ಲಂತೆ. ಎಷ್ಟು ಹೊತ್ತಾದ್ರೂ ಸೊಸೆ ಮನೆಗೆ ವಾಪಸ್ ಬರದೇ ಇದ್ದಿದ್ರಿಂದ ತಾನೇ ಹುಡುಕಿಕೊಂಡು ಅತ್ತೆ ಬಂದ್ಲಂತೆ. ಹಿಂದೆ ಮುಂದೆ ನೋಡದೆ ಗಟ್ಟಿಯಾದ ವಸ್ತುವಿನಿಂದ ಸೊಸೆ ಮೇಲೆ ಹಲ್ಲೆ ನಡೆಸಿ ಬಿಟ್ಲು. ಇದರಿಂದ ನೋವು ತಡೆಯಲಾಗದ ಸೊಸೆ ನೋವಿನಿಂದ ಹಾಸನಾಂಬೆಯನ್ನ ಕೂಗಿಕೊಂಡಳಂತೆ. ಆಕೆಯ ಮೊರೆ ಆಲಿಸಿದ ದೇವಿ ಅವಳ ಮುಂದೆ ಪ್ರತ್ಯಕ್ಷಳಾಗಿ ಆಕೆಗೆ ತನ್ನ ಬಳಿಯೇ ಆಶ್ರಯ ನೀಡಲು ನಿರ್ಧಾರ ಮಾಡ್ತಾಳೆ. ಆಕೆಯನ್ನು ಕಲ್ಲಾಗಿಸಿ ದೇವಾಲಯದೊಳಗೆ ಇರಿಸಿಕೊಂಡು ಬಿಡ್ತಾಳಂತೆ. ಈ ಕಲ್ಲು ಪ್ರತಿ ವರ್ಷ ಕೊಂಚವೇ ದೇವಿಯ ಮುಂದಕ್ಕೆ ಚಲಿಸುತ್ತೆ ಅಂತ ಹೇಳಲಾಗುತ್ತೆ.